ನಮಸ್ಕಾರ ಸ್ನೇಹಿತರೆ, ರೇಣುಕಾ ಅಮ್ಮನ ಅಡುಗೆ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಹೈ ಪ್ರೋಟೀನ್ ಆಗಿರುವಂತಹ ಸೋಯಾ ಮಸಾಲೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಬಿಸಿನೀರು ಕಾಯ್ಕೆ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕೋಣ. ಒಂದು 200 ಗ್ರಾಮಷ್ಟು ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಇನ್ನೊಂದು 10 ನಿಮಿಷ ನೆನೆ ಹಾಕೋಣ ಬಿಸಿನೀರಲ್ಲಿ. ಮುಚ್ಚಿಬಿಟ್ಟು ಎತ್ತಿಡೋಣ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಒಂದು ಏಲಕ್ಕಿ, 2 ಪೀಸ್ ಲವಂಗ, ಒಂದು ಸಣ್ಣ ಪೀಸ್ ಚಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು, ಸ್ವಲ್ಪ ಕಾಯಿ ಚೂರು, 1 ಸ್ಪೂನು ಹುರುಗಡ್ಲೆ ಹಾಕೊಳ್ಳೋಣ. ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಅಂತ. ಗಸಗಸೆ ಇದ್ದರೆ ಬೇಕಿದ್ರೆ ನೀವು ಗೋಡಂಬಿನ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ, ನಾನು ಕಡಲೆ ಹಾಕ್ಕೊಂಡಿದ್ದೀನಿ ಅದ್ರ ಬದಲಿ. ನೋಡಿ ಮಸಾಲೆ ಮಿಕ್ಸಿ ಆಯಿತು. ಇದು ಎತ್ತಿಟ್ಕೊಳ್ಳೋಣ ಸೈಡಿಗೆ. ಸೋಯಾ ಚಂಕ್ಸ್ ನೆಂದಿದೆ. ಇದನ್ನು ನೋಡಿ ಇಷ್ಟು ನೆನೆಸಿದ್ರೆ ಇಷ್ಟು ದಪ್ಪ ಆಗುತ್ತೆ ಇದು. ಇದನ್ನು ನೀರಿಗೆ ಬಗ್ಸ್ಬಿಟ್ಟು ಚೆನ್ನಾಗಿ ಹಮ್ಕೊಂಡು, ಇನ್ನೂ ನೋಡಿರಿ ಬಗ್ಸಿದ ಮೇಲೆ ಇಷ್ಟು ನೀರಿರುತ್ತೆ, ಅದನ್ನ ಈ ಥರ ನೀರು ತೆಗಿಬೇಕು. ತೆಗೆದು ಈಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈ ಸೋಯಾ ಚಂಕ್ಸ್ನ. ಒಂದು ಅರ್ಧ ಬಟ್ಲು ಮೊಸರು ಹಾಕೊಳ್ಳೋಣ. ಇದಕ್ಕೆ ಅರ್ಧ ಬಟ್ಲು ಮೊಸರಲ್ಲೇ ಮ್ಯಾರಿನೇಟ್ ಮಾಡ್ಕೊಂಬಿಡೋಣ ಅದು ಪೂರ್ತಿ ಮಸಾಲೆನ. ನೋಡಿ ಇಲ್ಲಿ ಧನಿಯಾ, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಮಟನ್ ಪೆಪ್ಪರ್ ಪೌಡ್ರ್ ಇಷ್ಟನ್ನು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು ಇದು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಸೈಡಲ್ಲಿ ಎತ್ತಿಕೊಳ್ಳೋಣ. ನೋಡಿ ಚೆನ್ನಾಗಿ ಕಲಸಿ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೋಬೇಕು. ಇದು ಚೆನ್ನಾಗಿ ಹತ್ಕೊಂಡು ಈ ಸಪ್ಪೆ ಇರುತ್ತಲ್ವ, ಈ ಥರ ಒಂದು 10 ನಿಮಿಷ 15 ನಿಮಿಷ ಮಾಡಿ ನೆನೆ ಇಟ್ಟರೆ ಚೆನ್ನಾಗಿರುತ್ತೆ. ಈಗ ನೋಡಿ ಸಣ್ಣದಾಗಿ ಚಾಪ್ ಮಾಡಿರುವಂಥ 2 ದೊಡ್ಡ ಸೈಜ್ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಪುದೀನ ಸೊಪ್ಪು. ಈಗ ಬಾಣಲೆ ಇಕ್ಕೊಳ್ಳೋಣ. ಬಾಣಲೆ ಇಕ್ಕೊಂಡು 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಲಿ. ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೆಂತಿ, ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದನ್ನು ಸಣ್ಣಗೆ ಹೆಚ್ಚಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಸಣ್ಣಗೆ ಹೆಚ್ಚಿದ್ದೀನಿ. ಕೆಂಪಗೆ ಫ್ರೈ ಆಗಲಿ. ಸ್ವಲ್ಪ ಪುದೀನ ಎಲೆ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದು ಹಾಕೋಣ. ಫ್ರೈ ಆಗಲಿ. ಇದನ್ನು ಸ್ವಲ್ಪ ಕೈ ಆಡಿಸಿ ಈ ಥರ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಈಗ 2 ಟೊಮೊಟೊ ಹೆಚ್ಚಿರೋ ಅಂಥದ್ದು ಹಾಕೊಳ್ಳೋಣ. ಇದಕ್ಕೆ ಸಣ್ಣಗೆ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ 2 ಟೊಮೊಟೊ ಸಣ್ಣಗೆ ಹೆಚ್ಚಿಕೊಳ್ಳಿ. ಪೇಸ್ಟ್ ಮಾಡೋಂಗಿದ್ರು ಪೇಸ್ಟ್ ಮಾಡಿ ಹಾಕೋಬೋದು ನೀವು ಮಿಕ್ಸಿಲಿ. ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. 1/4 ಸ್ಪೂನು ಅರಿಶಿನ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಮ್ಯಾರಿನೇಟ್ ಮಾಡುವಾಗೂ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಬೇಕಾದ್ರೆ ಹಾಕ್ಕೊಳ್ರಿ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಒಂದು ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ರುಬ್ಬಬೇಕಾದ್ರೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿಲ್ಲ, ಈಗ ಹಾಕಿದ್ದೀನಿ. ಅವಾಗೂ ಖಾರದ ಪುಡಿ ಹಾಕಿದ್ದೀನಿ. ಈಗ 2 ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ. ತುಂಬ ಕಲರ್ ಇದೆ ಅಷ್ಟೇ, ಖಾರ ಮೀಡಿಯಮ್ ಆಗಿ ಐತೆ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆ ಬಿಟ್ಕೋಬೇಕಿದು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಿದ್ರೆ. ಗರಂ ಮಸಾಲ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಹಾಕೋಣ. ನೋಡಿ ಇದನ್ನು ಮಿಕ್ಸ್ ಮಾಡೋಣ. ಆಮೇಲೆ ರುಬ್ಬಿರೋಂಥ ಮಸಾಲೆ ಸ್ವಲ್ಪ ಇರುತ್ತಲ್ಲ, ಅದನ್ನೊಂದು ಸ್ವಲ್ಪ ಹಾಕೋಣ. ಇದು ತುಂಬ ಹೈ ಪ್ರೋಟೀನ್ ಆಗಿರೋದ್ರಿಂದ ಜಿಮ್ಮಿಗೆ ಹೋಗೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಎಲ್ಲದಕ್ಕೂ ಅನ್ನಕ್ಕೂ ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ವೆಜ್ ಪ್ರಿಯರಿಗೂ ತುಂಬ ಚೆನ್ನಾಗಿರುತ್ತೆ. ಅವರು ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂದು ಬೋರ್ ಆದಾಗ ಇದನ್ನು ಚಪಾತಿಗೆ ಅಥವಾ ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇದು ಈ ಥರ ಕಲಿಸ್ತಾ ಇದ್ದರೆ ಸೈಡಿಗೆ ಎಣ್ಣೆ ಬಿಡಬೇಕಿದು. ನೀವು ಇನ್ನೂ ಸ್ವಲ್ಪ ಮೊಸರು ಬೇಕು ಅಂದರೆ ಹಾಕೋಬೋದು. ನಾನು ಮ್ಯಾರಿನೇಟ್ ಮಾಡುವಾಗಲೇ ಹಾಕಿದ್ದೀನಿ, ಅದಕ್ಕೆ ಹಾಕ್ತಾಯಿಲ್ಲ. ಈಗ ನೋಡಿ ಇದೊಂದು 20 ನಿಮಿಷ ನೆನೆ ಇಟ್ಟಿದ್ದೆ, ತುಂಬ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನೊಂದು ಇನ್ನೊಂದು 1/4 ಗಂಟೆ ಬೇಯಿಸಿದ್ರೆ ಸಾಕು. ತುಂಬ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಎಳ್ಕೊಂಡಿರುತ್ತೆ ಈ ಥರ ಮ್ಯಾರಿನೇಟ್ ಮಾಡಿರೋದ್ರಿಂದ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ಸಲ ಒಂದೇ ರೆಸಿಪಿ ತಿಂದು ಬೋರ್ ಆಗಿದ್ದರೆ ಸೋಯಾ ಚಂಕ್ಸಲ್ಲಿ ಈ ಥರನೇ ಒಂದು ಸರಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.